ಈ ಒಂದು ವಿಡಿಯೋ ಎಂತವ್ರ ಕಣ್ಣಲ್ಲೂ ನೀರ್ ಬರೋ ತರ ಮಾಡುತ್ತೆ. ಒಬ್ಬ 14 ವರ್ಷದ ಹುಡುಗ ತನ್ನ ವಯಸ್ಸು 16 ಅಂತ ಹೇಳಿ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಕೆಲ್ಸಕ್ಕೆ ಸೇರ್ಕೋತಾನೆ. ಹೀಗೆ ಅವನು ನೈಟ್ ಡ್ಯೂಟಿ ಮಾಡ್ಬೇಕಾದ್ರೆ ಪೊಲೀಸ್ ಬಂದು ಇವನು ವಯಸ್ಸು ತಪ್ಪೇಳಿದಾನೆ ಅನ್ನೋ ಒಂದ್ ರೀಸನ್ಗೆ ಇವನನ್ನ ಅರೆಸ್ಟ್ ಮಾಡ್ತಾರೆ. ಆ ಹುಡುಗನ ಮೇಲೆ ಲೇಬರ್ ಆಕ್ಟ್ ಅಡಿಯಲ್ಲಿ ಕೇಸ್ ಹಾಕಿ ಅವನ್ನ ಜಡ್ಜ್ ಮುಂದೆ ನಿಲ್ಲಿಸ್ತಾರೆ. ಈ ಹುಡುಗನ್ನ ಜಡ್ಜ್ ಕೇಳ್ತಾರೆ, ಹೀಗೆ ಯಾಕೆ ಮಾಡ್ದೆ ಅಂತ. ಆ ಹುಡುಗ ಕೊಟ್ಟ ಉತ್ತರಕ್ಕೆ ಜಡ್ಜ್ ಕಣ್ಣಲ್ಲೇ ನೀರ್ ಬರುತ್ತೆ. ಆ ಹುಡುಗನ್ ತಂದೆ ತಾಯಿ 1 ವರ್ಷಕ್ಕಿಂತ ಮುಂಚೆ ಒಂದು ಆಕ್ಸಿಡೆಂಟ್ ಅಲ್ಲಿ ತೀರೋಗಿರ್ತಾರೆ. ಇವತ್ತು ಅವನಿಗೆ ಅಂತ ಇರೋದು 6 ವರ್ಷದ ಒಬ್ಬ ತಂಗಿ ಮಾತ್ರ. ಆ ತಂಗಿನ ಚೆನ್ನಾಗಿ ನೋಡ್ಕೋಬೇಕು, ಬೆಳೆಸ್ಬೇಕು, ಅವಳ ಕನಸನ್ನ ಈಡೇರಿಸಬೇಕು ಅನ್ನೋದೇ ಇವನ್ ಜೀವನದ ಉದ್ದೇಶ ಆಗಿರುತ್ತೆ. ಈ ಚಿಕ್ಕ ಹುಡುಗನ ಮಾತು ಕೇಳಿ ಕೋರ್ಟ್ ಅಲ್ಲಿದ್ದ ಪ್ರತಿಯೊಬ್ಬರ ಕಣ್ಣಲ್ಲೂ ನೀರು ತುಂಬುತ್ತೆ. ಆ ಜಡ್ಜ್ ಎಮೋಷನಲ್ ಆಗ್ತಾರೆ ಅಂಡ್ ಆ ಹುಡುಗನ ಮೇಲೆ ಯಾವುದೇ ತನಿಖೆ ನಡೆಯೋ ಹಾಗಿಲ್ಲ ಅಂಡ್ ಈ ಅಣ್ಣ ತಂಗಿನ ಯಾರು ಬೇರೆ ಮಾಡೋ ಹಾಗಿಲ್ಲ ಅಂತ ಒಂದು ಜಡ್ಜ್ಮೆಂಟ್ ಕೊಡ್ತಾರೆ. ಇದು ಕೇವಲ ಈ ಒಬ್ಬ ಹುಡುಗನ ಕಥೆ ಅಲ್ಲ ಗಾಯ್ಸ್. ಪ್ರತಿ ಮನೇಲಿರೋ ದೊಡ್ಡ ಮಕ್ಕಳು ಜೀವನದಲ್ಲಿ ತುಂಬಾ ಕಷ್ಟ ಪಡ್ತಾ ಇರ್ತಾರೆ, ಅವ್ರ ಫ್ಯಾಮಿಲಿ ಚೆನ್ನಾಗಿರ್ಲಿ ಅನ್ನೋ ಒಂದು ಉದ್ದೇಶದಿಂದ. ಈ ರೀಲ್ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಒಂದು ವಿಡಿಯೋನ ನಿಮ್ಮ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಗೆ ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ ಗಾಗಿ ನಮ್ಮ ಫ್ಯಾಕ್ಟ್ ಬಜಾರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.